ಗುರುಜಿ, ಇನ್ನು ಕೊನೆಯ ರಾಶಿ ಮೀನ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವೆಲ್ಲ ರೀತಿಯ ಫಲಾನುಫಲಗಳನ್ನ ತಂದ್ಕೊಡುತ್ತೆ? ನೋಡಿ, ಮೀನ ರಾಶಿಯಲ್ಲಿರ್ತಕ್ಕಂಥ ರಾಶಿಗೆ ಶನಿ ಪ್ರವೇಶ ಆಗಿರ್ತಕ್ಕಂಥದ್ದು ಉಚ್ಚದಲ್ಲಿ ಮಿಥುನ ಮತ್ತು ಸಿಂಹ ರಾಶಿ ಒಳಗಡೆ ಪ್ರವೇಶ ಆಗ್ತಕ್ಕಂಥವನು ಈ ರಾಶಿ ನಕ್ಷತ್ರದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ಶನಿಯ ಒಂದು ಅಷ್ಟಮದಲ್ಲಿ ಶನಿ ಇರತಕ್ಕಂಥದ್ದಕ್ಕೆ ಮೀನರಾಶಿಲಿ ಮಿಶ್ರ ಫಲವನ್ನು ಕೊಡ್ತಕ್ಕಂಥವನು ಅಷ್ಟೊಂದು ಶುಭದಾಯಕವಾಗಿಲ್ಲ. ಈ 4 ತಿಂಗಳ ಕಾಲ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಮೀನರಾಶಿಲಿರ್ತಕ್ಕಂಥವ್ರು. ಉತ್ತರಾಭಾದ್ರ, ಪೂರ್ವಭಾದ್ರ, ರೇವತಿ ನಕ್ಷತ್ರ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಈ 4 ತಿಂಗಳ ಕಾಲ ಈ ಪರಾಭವ ಸಂವತ್ಸರದಲ್ಲಿ ಅಂದರೆ ಉಗಾದಿ ಕಳೆದ ನಂತರ, ಈ ಹಬ್ಬ ಕಳೆದ ನಂತರ ನೀವು ಹೆಚ್ಚು ಕೇರ್ಫುಲ್ ಆಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದರಲ್ಲೂ ಹೆಣ್ಣುಮಕ್ಳುಗಳಂತೂ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗಬೇಡಿ. ಗಂಡು ಮಕ್ಕಳು ಕೂಡ ಅಷ್ಟೇನೆ ನಾನು ಅನ್ನೋದು ಉಚ್ಚಾಟ ಮೆರಿಬೇಡಿ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಸ್ವಲ್ಪ ಸಮಾಧಾನಕರವಾಗಿರಿ. ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ರೇವತಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ನಾನತ್ವ ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದು ಮರಿಬೇಡಿ. ಶನಿಯ ಒಂದು ಪ್ರವೇಶ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಗುರು ವಕ್ರಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ, ಗುರುಬಲ ಇದ್ದರೆ ಶನಿ ಏನೂ ಮಾಡಲ್ವಂತೆ. ಆದರೆ ಗುರುನೇ ವಕ್ರಸ್ಥಾನದಲ್ಲಿದ್ದಾಗ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ದುಡುಕಿ ಒಂದು ಯಾವುದಾದ್ರು ಒಂದು ಕೃತ್ಯವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಒಡೆದಾಟಗಳನ್ನು ಮಾಡ್ತಕ್ಕಂಥದ್ದು, ಡೈವರ್ಸ್ಗೆ ಹೋಗ್ತಕ್ಕಂಥದ್ದು, ಸೂಸೈಡ್ಗೆ ಅಟೆಂಡ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆಸ್ತಿ ವಿವಾಹದ ಜಾಸ್ತಿ ಆಗ್ತಕ್ಕಂಥದ್ದು, ದಾರಿಯಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಒಡೆದಾಟಗಳನ್ನು ನಡೀತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಈ 4 ತಿಂಗಳ ಕಾಲ ಸ್ವಲ್ಪ ನೀವು ಜಾಗೃತಿಯನ್ನು ವಹಿಸಿದ್ರೆ ಖಂಡಿತ ಒಳ್ಳೆಯದು. ಇನ್ನು 6ನೇ ತಿಂಗಳಿಂದ 10ನೇ ತಿಂಗಳವರೆಗೂ ಒಳ್ಳೆ ಮಿಶ್ರ ಫಲವನ್ನು ಕೊಡ್ತಕ್ಕಂಥವನು ಗುರು. ತುಂಬ ಚೆನ್ನಾಗಿ ಆಸ್ತಿ ಲಾಭವಾಗ್ತಕ್ಕಂಥದ್ದು, ಹಣಕಾಸಿನಲ್ಲಿ ತುಂಬ ವ್ಯತಿರಿಕ್ತವಾಗಿರ್ತಕ್ಕಂಥ ಲಾಭ ತರ್ತಕ್ಕಂಥ ಜಾಸ್ತಿ ಆಗುತ್ತೆ. ಮತ್ತು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅಂದರೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಒಂದು ಉನ್ನತವಾದ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅನಿರೀಕ್ಷಿತವಾಗಿ ಧನಲಾಭ ಆಗ್ತಕ್ಕಂಥದ್ದು ಜಾಸ್ತಿ. ಕೊಟ್ಟಿರೋರು ಮತ್ತೆ ಹಣ ವಾಪಸ್ಸು ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ ಈ 4 ತಿಂಗಳ ಕಾಲ ಶನಿ ಬಂದು ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾಗಲೂ ಕೂಡ ಒಳ್ಳೆ ಫಲವನ್ನು ಕೊಡ್ತಕ್ಕಂಥವನು ತುಂಬ ಚೆನ್ನಾಗಾಗುತ್ತೆ. ಆದರೆ ವೃಥಾ ಅಲದಾಟಗಳನ್ನು ಕೊಡ್ತಕ್ಕಂಥವನು ಭಗವಂತ. ಹಾಗಾಗಿ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ. ಆ ತಿಂಗಳಲ್ಲಿ ಆ ಒಂದು ಯಾವುದಾದ್ರು ದೂರ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಿಮ್ಮ ಕುಲದೇವರುಗಳನ್ನ ಪೂಜೆ ಮಾಡ್ತಕ್ಕಂಥದ್ದು, ಬಿಳಿ ಎಕ್ಕದ ಹೂವನ್ನು ನಿಮ್ಮ ವಾಹನದಲ್ಲಿ ಇಡ್ತಕ್ಕಂಥದ್ದು ಮಾಡಿ. ಅದಕ್ಕೊಂದು ಶಕ್ತಿ ಇದೆ. ಯಾಕಂದರೆ ಅರ್ಕ ಅಂತಕ್ಕಂಥದ್ದೇ ಗಣಪತಿ. ಸಕಲ ಮೂಲ ಮಂತ್ರನೇ ಆ ಗಣಪತಿ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಅಂತ ಹೇಳ್ತೀವಿ. ಆ ಗಣಪತಿ ನಮಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡ್ತಕ್ಕಂಥವನು, ಶುಭ ಫಲ ಕೊಡ್ತಕ್ಕಂಥವನು, ದುರ್ಬುದ್ಧಿಗಳನ್ನು ನಾಶ ಮಾಡ್ತಕ್ಕಂಥವನೇ ಗಣಪತಿ, ಪ್ರಥಮ ಪೂಜಿತ. ಹಾಗಾಗಿ ಗಣಪತಿಯನ್ನು ಈ ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ ಒಳಗಡೆ ಆರಾಧನೆ ಮಾಡ್ತಕ್ಕಂಥದ್ದು, ಗಣ ಹೋಮಗಳನ್ನು ಮಾಡ್ತಕ್ಕಂಥದ್ದು. ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮೀನರಾಶಿಯವರು ದೇವಾಲಯದಲ್ಲಾದರೂ ಮಾಡಿ, ಇಲ್ಲ ಮನೆಯಲ್ಲಾದರೂ ಮಾಡಿ, ಗಣಪತಿ ಹೋಮಗಳನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತ ಮುಂದಿನ ದಿನಮಾನಗಳಲ್ಲಿ ತುಂಬ ಚೆನ್ನಾಗಾಗ್ತಕ್ಕಂಥದ್ದು. ನಿಮಗೆಲ್ಲ ವಿಶೇಷವಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿನು ಯುಗಾದಿ ಹಬ್ಬದ ದಿನ ಏನು ಮಾಡಬೇಕು, ಏನು ಮಾಡಬಾರ್ದು, ಅದೇ ರೀತಿಯಾಗಿ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ, ಅದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆ ಉಂಟಾಗುತ್ತೆ ಎಲ್ಲವನ್ನು ಸಹ ತಿಳಿಸ್ತಾ ಹೋದ್ರಿ. ಅದೇ ರೀತಿಯಾಗಿ ಯುಗಾದಿಯ ಸಂವತ್ಸರ ಯಾವೆಲ್ಲ ರೀತಿಯ ಒಳತನ್ನ ತಂದ್ಕೊಡುತ್ತೆ ಅಂತಲೂ ಸಹ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ತಮಗೆ, ತಮ್ಮ ಸ್ಪೀಡ್ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ, ಇಡೀ ರಾಜ್ಯದ ಜನತೆಗೆ, ಇಡೀ ಪ್ರಪಂಚದಾದ್ಯಂತ, ದೇಶದಾದ್ಯಂತ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಯುಗಾದಿ ಸಂವತ್ಸರ, ಪರಾಭವ ಸಂವತ್ಸರ ಎಲ್ಲರಿಗೂ ಈ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ನಾನು ತುಂಬ ಹೃದಯದ ಆಶೀರ್ವಾದವನ್ನು ಮಾಡ್ತೇನೆ, ಆಶಿಸ್ತೀನಿ. ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಈ ಮಾತಾಪಿತರುಗಳು ಇಡೀ ಪೃಥ್ವಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ. ಎಲ್ಲರಿಗೂ ಮನುಕುಲ ಒಳಗೆ ಸುಭಿಕ್ಷಿತವಾಗಿರಲಿ ಅಂತೇಳಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಎಲ್ಲರೂ ಸಹ ಬೇವು ಬೆಲ್ಲ ತಿಂದು ಕಷ್ಟ ಸುಖವನ್ನ ಸಮನಾಗಿ ಹಂಚಿಕೊಂಡು ಜೀವನವನ್ನ ನಡೆಸಿ ಅಂತ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ.